ನಮಸ್ಕಾರ ವೀಕ್ಷಕರೇ, ಅನಿಲ್ ಲೋನ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ದಿನ ಅಂದರೆ 4/10/2020 ನಡೆದಂತಹ ಕರ್ನಾಟಕ TET ಪರೀಕ್ಷೆಯ ಪೇಪರ್ 2 ವಿಭಾಗದ ಲ್ಯಾಂಗ್ವೇಜ್ 2 ನಲ್ಲಿ ಇಂಗ್ಲೀಷ್ ಯಾರು ಆಯ್ಕೆ ಮಾಡ್ಕೊಂಡಿರ್ತೀರಾ ಅವರಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ 30 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ 30 ಪ್ರಶ್ನೆಗಳಿಗೂ ಕೂಡ ನಾನು ಕೀ ಆನ್ಸರ್ನ ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ನೀಡಿರುವಂತಹ ಕೀ ಆನ್ಸರ್ಗಳೇ ಅಂತಿಮ ಅಲ್ಲ, ಇಲಾಖೆಯಿಂದ ಪ್ರಕಟವಾಗುವಂತಹ ಕೀ ಆನ್ಸರ್ಗಳೇ ಅಂತಿಮವಾಗಿರ್ತದೆ ವೀಕ್ಷಕರೇ. ಬನ್ನಿ ಯಾವೆಲ್ಲ ಪ್ರಶ್ನೆ ಇತ್ತು ಮತ್ತು ಅದನ್ನು ಹೇಗೆ ಉತ್ತರ ಮಾಡೋದು ಅಂತ ನೋಡ್ತಾ ಹೋಗೋಣ. ಡೈರೆಕ್ಷನ್ಸ್. ಕ್ವಶನ್ಸ್ 31 to 35. Read the given passage and answer the questions that follow by selecting the most appropriate option ಅಂತ ಇದೆ. ಅಂದರೆ ಇಲ್ಲಿ ಕೊಟ್ಟಿರುವಂತಹ ಪ್ಯಾಸೇಜ್ನ ನೀವು ಓದಬೇಕು. ಆ ಪ್ಯಾಸೇಜ್ನ ಓದಾದಮೇಲೆ ಕೆಳಗೆ ಕೊಟ್ಟಿರುವಂತಹ 31ರಿಂದ 35ನೇ ಪ್ರಶ್ನೆಗಳ ತನಕ ಉತ್ತರವನ್ನು ಮಾಡಬೇಕಾಗತ್ತೆ. ಯಾವುದೆಲ್ಲ ಪ್ರಶ್ನೆ ಇತ್ತು ಮತ್ತು ಅದಕ್ಕೆ ಏನೇನು ಉತ್ತರ ಅಂತ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಅಂದರೆ 31ನೇ ಪ್ರಶ್ನೆ. ರಾಬರ್ಟ್ ವೆಂಟ್ ಟು ದ ಅದರ್ ಸೈಡ್ ಆಫ್ ದ ರೋಡ್ ಬಿಕಾಸ್. ಸರಿಯಾದಂಥ ಉತ್ತರ ಆಪ್ಷನ್ 2, ಹಿ ವಾಂಟೆಡ್ ಟು ಸಿ ವೈ ದ ಕ್ರೌಡ್ ಹ್ಯಾಸ್ ಗ್ಯಾದರ್ಡ್ ಅಂತ. ವೀಕ್ಷಕರೇ, ನಾನು ಆಲ್ರೆಡಿ ಪೇಪರ್ 2ನಲ್ಲಿ ಲ್ಯಾಂಗ್ವೇಜ್ ಫಸ್ಟಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಂಡವ್ರಿಗೂ ಸಹ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋನ ನೀವು ನೋಡಬೇಕು ಅಂದರೆ ಮೇಲೆ ಐ ಬಟನ್ ಕಾಣಿಸ್ತಾ ಇದೆಯಲ್ಲ, ಆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಆ ವಿಡಿಯೋ ಸಿಗುತ್ತೆ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ನಾನು ಅದನ್ನು ಲಿಂಕನ್ನು ಹಾಕಿದ್ದೀನಿ, ನೀವು ಅಲ್ಲೂ ಕೂಡ ಹೋಗಿ ನೋಡ್ಬೋದು. ಇಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಕೂಡ ನೋಡ್ಬೋದು. ಇಲ್ಲ ಈ ವಿಡಿಯೋ ಕೊನೆಗೆ ಅದರ ಲಿಂಕ್ ಸಿಗುತ್ತೆ, ನಿಮಗೆ ತಮ್ನೇಲ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೂ ಸಹ ನೀವು ಆ ವಿಡಿಯೋನ ನೋಡ್ಬೋದು. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೂವತ್ತೆರಡನೇ ಪ್ರಶ್ನೆ. ದ ವರ್ಡ್ ಪೇವ್ಮೆಂಟ್ ಇನ್ ದ ಪ್ಯಾಸೇಜ್ ಮೀನ್ಸ್. ಸರಿಯಾದ ಉತ್ತರ ಆಪ್ಷನ್ 2, ಎ ಪಾತ್ ಅಟ್ ದ ಸೈಡ್ ಆಫ್ ಎ ರೋಡ್ ಫಾರ್ ಪೀಪಲ್ ಟು ವಾಕ್ ಆನ್. 33. ದ ನೌನ್ ಫಾರ್ಮ್ ಆಫ್ ಪರ್ಫಾರ್ಮ್ ಈಸ್. ಆಪ್ಷನ್ 4, ಪರ್ಫಾರ್ಮೆನ್ಸ್. 34ನೇ ಪ್ರಶ್ನೆ. ದ ಓಲ್ಡ್ ಮ್ಯಾನ್ ಲೆಟ್ ಔಟ್ ಎ ಲೌಡ್ ಕ್ರೈ ಸಡನ್ಲಿ ಇನ್ ಆರ್ಡರ್ ಟು. ಇದಕ್ಕೆ ಆಪ್ಷನ್ 2 ಮತ್ತು 4ರಲ್ಲಿ ಕನ್ಫ್ಯೂಷನ್ಸ್ ಇದೆ. ಸೊ ಪ್ಯಾಸೇಜ್ನ ಕಂಪ್ಲೀಟಾಗಿ ಓದಿದ್ರೆ ಲೆಟ್ ದ ಕ್ರೌಡ್ ನೋ ದ್ಯಾಟ್ ಈಸ್ ಮಂಕಿ ವಾಸ್ ಡೆಡ್ ಅನ್ನೋದು ಅವನ ಇಂಟೆನ್ಷನ್ ಆಗಿತ್ತು ಅಂತ ಅನಿಸುತ್ತೆ. ಇನ್ನೊಂದು ಶೋ ದ್ಯಾಟ್ ಹಿ ವಾಸ್ ಇನ್ ಗ್ರೀಫ್ ಅಂತ. ಸೊ ಅವನು ಗ್ರೀಫಲ್ಲಿದ್ದ ಅಂತ ತೋರಿಸ್ಕೋಬೇಕು ಅಂತ ಇರ್ಬೋದು. ಸೊ 2 ಅಥವಾ 4 ಯಾವ್ದು ಬೇಕಾದ್ರೂ ಆಗಿರ್ಬೋದು. 35. ದ ಮಂಕಿ ಸ್ಟ್ರೀಕ್ಸ್ ಹಿ ಸೂನ್ ಡಿಸ್ಕವರ್ಡ್ ವೇರ್ ಇನ್ ನೋ ವೇ ರಿಮಾರ್ಕೆಬಲ್ ಅಂತ ಇದೆ. ದ ಅಂಡರ್ಲೈನ್ ವರ್ಡ್ ಇನ್ ದ ಅಬೋವ್ ಸೆಂಟೆನ್ಸ್ ಈಸ್ ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 4, ಅಡ್ಜೆಕ್ಟಿವ್. ಡೈರೆಕ್ಷನ್ಸ್. ಕ್ವಶನ್ಸ್ 36 to 40ನ ಆನ್ಸರ್ ಮಾಡಬೇಕು. ಏನು ಮಾಡಬೇಕು ಅಂದರೆ ರೀಡ್ ದ ಪೋಯಮ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಚೂಸಿಂಗ್ ದ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಇದೆ. ದ ಅರ್ಥನ್ ಗೋಬ್ಲೆಟ್ ಅನ್ನೋದ್ರ ಮೇಲೆ ಕೊಟ್ಟಿದ್ದಂತಹ ಒಂದು ಪದ್ಯ. ಇದನ್ನು ಕಂಪ್ಲೀಟ್ ಓದ್ಬಿಟ್ಟು ನೀವು ಕೊಟ್ಟಿರೋಂಥ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು. ಸೊ ಯಾವ್ಯಾವ ಪ್ರಶ್ನೆಗಳಿದೆ ನೋಡ್ತಾ ಹೋಗೋಣ. 36 ಕ್ವಶನ್. ದ ಪೋಯಮ್ ಈಸ್ ಎ ಕಾನ್ವರ್ಸೇಷನ್ ಬಿಟ್ವೀನ್. ಸರಿಯಾದಂಥ ಉತ್ತರ ಆಪ್ಷನ್ 2, ದ ಗಾಬ್ಲೆಟ್ ಆ್ಯಂಡ್ ದ ಪೋಯೆಟ್. 37th question. In the poem, I refers to. ಸರಿಯಾದಂಥ ಉತ್ತರ ಆಪ್ಷನ್ 3, ದ ಗಾಬ್ಲೆಟ್. 38th question. According to the poem, the correct statement is. ಸರಿಯಾದಂಥ ಉತ್ತರ ಆಪ್ಷನ್ 3, ದ ಗಾಬ್ಲೆಟ್ ವಾಸ್ ಹ್ಯಾಪಿ ವಿತ್ ಇಟ್ಸ್ ಪಾಸ್ಟ್ ಲೈಫ್. 39th question. The expression which states that the goblet wanted freedom is. ಸರಿಯಾದಂಥ ಉತ್ತರ ಆಪ್ಷನ್ 3, ಬಾಸಮ್ ಬರಿ ಡೀಪ್. 40ನೇ ಪ್ರಶ್ನೆ. ಸ್ಲೀಪ್ ಡೀಪ್ ವೀಲ್. ಆಪ್ಷನ್ 1, ಫೀಲ್. ಮುಂದಿನ ಪ್ರಶ್ನೆ. ಡೈರೆಕ್ಷನ್ಸ್. ಕ್ವಶನ್ಸ್ 41 to 45. ರೀಡ್ ದ ಗಿವನ್ ಪಿಕ್ಚರ್, ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಬೈ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಅಂತ ಇದೆ. ಸೊ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಇದನ್ನು ಕ್ಲೀನಾಗಿ ನೋಡಬೇಕು. ಆನಂತರ ಇಲ್ಲಿ ಕೊಟ್ಟಿರುವಂತಹ ಇನ್ನೊಂದು ಚಿತ್ರವನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಅದಷ್ಟನ್ನು ನೋಡಿ ನೀವು ಅರ್ಥ ಮಾಡಿಕೊಂಡು ಉತ್ತರವನ್ನು ಮಾಡಬೇಕು. ಬನ್ನಿ ಯಾವ್ಯಾವ ಪ್ರಶ್ನೆ ಇತ್ತು ಮತ್ತು ಅದನ್ನು ಹೇಗೆ ಉತ್ತರಿಸೋದು ಅಂತ ನೋಡೋಣ. 41ನೇ ಪ್ರಶ್ನೆ. ದ ಟ್ರೈನ್ ಸ್ಟಾಪ್ಸ್ ಆನ್ ದ. ಆಪ್ಷನ್ 3, ಮಾರ್ಕೆಟ್ ಸ್ಟ್ರೀಟ್. 42. If you are at the junction of the 3rd street and the market street, the museum is in the corner. Option 2, southwest. 43.
ದ ಮಾರ್ಕೆಟ್ ಸ್ಟ್ರೀಟ್ ಹ್ಯಾಸ್ ಎ ಆಪ್ಷನ್ 3 ಕಮ್ಯುನಿಟಿ ಸೆಂಟರ್. 44ನೇ ಪ್ರಶ್ನೆ ದ ಸಿಂಬಲ್ ಇಂಡಿಕೇಟ್ಸ್. ಸರಿಯಾದಂಥ ಉತ್ತರ ಆಪ್ಷನ್ 1 ರೈಲ್ವೆ ಟ್ರ್ಯಾಕ್. 45 ದ ಕಮ್ಯುನಿಟಿ ಸೆಂಟರ್ ಈಸ್ ಡ್ಯಾಶ್ ದ ಪೊಲೀಸ್ ಆ್ಯಂಡ್ ಫೈರ್ ಸ್ಟೇಷನ್. ದ ಕರೆಕ್ಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್ ಆಪ್ಷನ್ 2 ನೆಕ್ಸ್ಟ್ ಟು. 46 while developing the skill of reading through the phonic method, a teacher facilitates learning through option 2 sounds. 47th question the full form of TPR, a method evolved by James Asher, an experimental psychologist, is option 1 total physical response. 48 listening to a speech to comprehend using a radio is learning through option 4 audio aids. 49 in this activity some choose to speak in favor of the topic and some present their views against the topic, that is they argue. Option 3 debate. 50 Latesh writes the words photo as photo, college as college ಅಂದರೆ COLEGE. ಸೊ ಹಿ ನೀಡ್ಸ್ ರೆಮಿಡಿಯಲ್ ಟೀಚಿಂಗ್ ಇನ್ ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 1 ಸ್ಪೆಲ್ಲಿಂಗ್ ಆ್ಯಂಡ್ ವೊಕ್ಯಾಬ್ಯುಲರಿ. 51 ವೆನ್ ದ ಟೀಚರ್ ಇನ್ಸ್ಟ್ರಕ್ಟ್ಸ್ ದ ಕ್ಲಾಸ್ ಟು ಲಿಸನ್ ಟು ದ ಸ್ಟೋರಿ ಟು ಗೆಟ್ ಎ ಜನರಲ್ ಐಡಿಯಾ ಆಫ್ ವಾಟ್ ಇಟ್ ಈಸ್ ಅಬೌಟ್, ಶಿ ಈಸ್ ಏಮಿಂಗ್ ಅಟ್ ದ ಲೆಸನ್ ಸ್ಟೇಜ್ ಆಫ್ ಆಪ್ಷನ್ 2 ಲಿಸನಿಂಗ್ ಫಾರ್ ಗೆಸ್ಟ್. 52 improvement, practical, substitute, photograph. These words fall into the group of option 3 trisyllabic words. 53 the bus collided with a stationary car carrying some stationery. B it needs some office stationery to be brought in the car which has been stationary for some time. C the population growth has remained stationary for a long time, though we have wasted a lot of stationery on its analysis. D why do you waste the office stationery to research on stationary office vehicles? The statement with the correct usage of the homophone is seen in ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 3 C the population growth has remained stationary for a long time, though we have wasted a lot of stationery on its analysis. 54 proficiency in writing in second language English learning is required. Yake? Answer 3 to encourage extensive reading. 55 the interactional technique that is commonly used to practice language functions of language is ಇದಕ್ಕೆ ಆಪ್ಷನ್ 2 ಡೈಲಾಗ್ ಚೈನ್ಸ್ ಆರ್ ಅ ಡಿಬೇಟ್. ಇವೆರಡರಲ್ಲಿ ಒಂದು ಇರಬಹುದು. ಮೋಸ್ಟ್ ಪ್ರಾಬಬ್ಲಿ ಡಿಬೇಟಿಂಗ್ ಇರ್ಬೋದು. 56 ದ ಕೈಂಡ್ ಆಫ್ ಆಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಐಟಮ್ ದಟ್ ಫಾಲ್ಸ್ ಔಟ್ ಆಫ್ ದ ಗ್ರೂಪ್ ಈಸ್ ಅಂತ ಇದೆ. ಸರಿಯಾದಂಥ ಉತ್ತರ ಆಪ್ಷನ್ 4 ಶಾರ್ಟ್ ಆನ್ಸರ್ ಟೈಪ್ ಐಟಮ್. 57ನೇ ಪ್ರಶ್ನೆ ಆಜಾದ್ ಇಫ್ ಯು ವಾಂಟ್ ಟು ರಿಲ್ಯಾಕ್ಸ್ we have some very good golfing holidays in Bengaluru. Anish actually I think fishing is more relaxing than playing golf. The underlined statement expresses ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಇಲ್ಲಿ 2 ಅಥವಾ 3 ಕಂಪ್ಯಾರಿಸನ್ ಅಥವಾ ರೆಫ್ಯೂಸಲ್ ಅಲ್ಲಿ ಡೌಟ್ ಇದೆ. ಇವೆರಡರಲ್ಲಿ ಯಾವ್ದು ಬೇಕಾದರೂ ಆಗಿರ್ಬೋದು. 58 Mr. Gunashekaran was elected a MLA for a first time. This statement can be written correctly as ಸರಿಯಾದಂಥ ಉತ್ತರ ಆಪ್ಷನ್ 1 Mr. Gunashekaran was elected as an MLA for the first time. 59 The speaking ability gives the learner enough confidence to acquire the skill of reading and writing. This means that ಸರಿಯಾದಂಥ ಉತ್ತರ ಆಪ್ಷನ್ 1 ದ ಲರ್ನರ್ ಮಸ್ಟ್ ಲರ್ನ್ ಟು ಯೂಸ್ ದ ಲ್ಯಾಂಗ್ವೇಜ್ ಓರಲಿ ಫಸ್ಟ್. 60 ಕ್ವಶನ್ ಸ್ನೇಹ ಹ್ಯಾಸ್ ರಿಟನ್ ದ ವರ್ಡ್ಸ್ ಬಾಮ್ ವಾಕ್
talk as BAMWAK her teacher must teach her about the ಸರಿಯಾದಂಥ ಉತ್ತರ ಆಪ್ಷನ್ 3 ಸೈಲೆಂಟ್ ಲೆಟರ್ಸ್. ವೀಕ್ಷಕರೇ, ಈ ವಿಡಿಯೋದಲ್ಲಿ TET ಪರೀಕ್ಷೆಯ ಪೇಪರ್ 2 ವಿಭಾಗದ ಲ್ಯಾಂಗ್ವೇಜ್ 2ನಲ್ಲಿ ಇಂಗ್ಲೀಷ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ಇದೇ ರೀತಿ ಉಳಿದ ಪೇಪರ್ಗಳನ್ನು ಕೂಡ ನಾನು ಸಾಲ್ವ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ. ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಕೀ ಆನ್ಸರ್ಗಾಗಿ ಮೇಲ್ಗಡೆ ಐ ಬಟನ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಆಗ ನಿಮ್ಗೆ ಆ ವಿಡಿಯೋ ಸಿಗುತ್ತೆ, ನೀವು ಅದನ್ನು ನೋಡ್ಬೋದು. ಅಥವಾ ಈ ವಿಡಿಯೋ ಕೊನೆಯಲ್ಲಿ ಕೂಡ ಅದು ಬರುತ್ತೆ, ನೀವು ಅದನ್ನು ನೋಡ್ಬೋದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಧನ್ಯವಾದಗಳು.